ಇವಾಗ ತೋರಿಸೋವಂಥದ್ದಂತೂ ಕಳೆದೋಗ್ತೀರಾ. ಬಾತುಕೋಳಿಗಳನ್ನ ತೋರಿಸ್ತೀನಿ ನೋಡಿ. ಹಂಗೆ ಅಲ್ಲಿ ಕೋಳಿ ಬಾತುಕೋಳಿಗಳು ಹೋಗ್ತಾ ಇದ್ದಾವೆ. ಅದೇ ಗೈಸ್, ನಮ್ಮ ಹಳ್ಳಿ ಜೀವನ ಅಂತಂದರೆ ಒಂದೇ ಒಂದು ಕಡೆ ಈ ಹಳ್ಳಿ ಜೀವನ ಅನ್ನೋಂಥದ್ದು ಏನು ಅಂತ ಈ ವಿಡಿಯೋದಲ್ಲಿ ಅರ್ಥ ಆಗೋಗುತ್ತೆ ನಿಮಗೆ. ಗೈಸ್ ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್. ಇದೇ ಮೊಲ ನಮ್ಮದೇ ಉಂಟು. ಸೊ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ, ಅವರ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವಾಗ ನಾನಿರೋದು ನಮ್ಮ ದೊಡ್ಡಮ್ಮವ್ರ ತೋಟದ ಹತ್ರ. ಇಲ್ಲಿ ಏನೇನು ಸ್ಪೆಷಲ್ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನನ್ನ ಹಿಂದೆ ಏನು ಕಾಣ್ತಾ ಇದೆ ಇದು ಸೀಮೆ ಹುಲ್ಲು. ಸೊ ಈ ಸೀಮೆ ಹುಲ್ಲನ್ನ ಇಲ್ಲಿ ನಮ್ಮ ಹಸುಗಳಿದ್ದಾವೆ, ಆ ಹಸುಗಳಿಗೆ ಹಾಕಕ್ಕೆ ಇಲ್ಲಿ ಹಾಕಿದ್ದಾರೆ. ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ನೀರು ವ್ಯವಸ್ಥೆ ಕೂಡ ಇದೆ, ಇಲ್ಲಿ ಬೋರ್ವೆಲ್ ಇದೆ ಒಂದು, ಅದಕ್ಕೆ ಇದು ಡ್ರಿಪ್ಪಿಂಗ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ಇಲ್ಲಿ, ಡ್ರಿಪ್ಪು. ಸೊ ಅಲ್ಲಿ ನೋಡಿ ವೆರೈಟಿ ಟೈಪ್ ಆಫ್ ಹುಲ್ಲು, ಅದು ಸೀಮೆ ಹುಲ್ಲು, ಅದು ವೆರೈಟಿ ಟೈಪ್ ಆಫ್ ಆಗಿದೆ ನೋಡಿ. ತೋರಿಸ್ತೀನಿ ನನಗೆ ಹತ್ರ ಬಂದು. ಇದು ನೋಡಿ, ಇದು ಹಸುಗಳಿಗೆ ಹಾಕಕ್ಕಂತ ಬೆಳೆಸಿರೋದು ಇದು. ಸೊ ನೋಡಿ ಯಾವ ಥರ ಇದೆ ಅಂತ. ಸೊ ಗುರು ಇಲ್ಲೇನು ಸ್ಪೆಷಲ್ ಅಂತಂದರೆ ಇಲ್ಲಿ CC ಕ್ಯಾಮ್ರಾ ಕೂಡ ಅಳವಡಿಸಿದ್ದಾರೆ. ಅಲ್ಲಿ ತೋರಿಸ್ತೀನಿ ನೋಡಿ. ಹಂಗೆ ನೋಡಿ ಇದೆ CC ಕ್ಯಾಮ್ರಾ ಹಾಕಿದ್ದಾರೆ ಇಲ್ಲಿ. ಯಾಕಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಹಂಗೆ ನೋಡಿ ಗುರು, ಇದೆ CC ಕ್ಯಾಮ್ರಾ. ಈ ಕಡೆಯಿಂದ ಚೆನ್ನಾಗಿ ಕಾಣಿಸ್ತೈತೆ ನೋಡಿ. CC ಕ್ಯಾಮ್ರಾ ಯಾಕೆ ಹಾಕಿದ್ದಾರೆ ಅಂತಂದರೆ ರಾತ್ರಿ ಹೊತ್ತು ಇಲ್ಲಿ ಹಂದಿಗಳು ಮತ್ತು ಮೊಲಗಳು ಮತ್ತು ಈ ನವಿಲುಗಳು ಎಲ್ಲ ಬರ್ತವೆ ಇಲ್ಲಿ. ಸೊ ಇಲ್ಲಿ ನೋಡಿ ಇದು ಹಾಕಿದ್ದಾರೆ, ಜೋಳ ಹಾಕಿದ್ದಾರೆ ಇಲ್ಲಿ ಡ್ರಿಪ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಸೊ ಬೆಳೆ ಅಂತೂ ಬೆಳೆಗಳು ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ. ಇದನ್ನ ಬಂದು ತಿಂದ್ಬಿಡ್ತವೆ ಅಂತ CC ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ. ಮೊನ್ನೆ ಒಂದು ಬಂದಿತ್ತು, ತಿಂದಾಕೈತೆ ಗೈಸ್. ಇಲ್ಲಿ ಇತ್ತ ಕಡೆ ಬಂದಿತ್ತು, ಇತ್ತ ಕಡೆ ಎಷ್ಟು ಚೆನ್ನಾಗೈತೆ ನೋಡಿ. ನಮ್ಮದು ತೋಟ ಅಲ್ಲ, ಇದು ಜೋಳ ಹಾಕಿರೋವಂಥದ್ದು. ಇದು ಹಸುಗಳಿಗೆ ಮೇವು ಹಾಕಿರೋದು. ಹಂಗೆ ತೋರಿಸ್ತೀನಿ ಇಲ್ಲಿ ಏನೇನು ಸ್ಪೆಷಲ್ಲು ಅಂತ. ಹಂಗೆ ಸೊ ರೀಸೆಂಟಾಗಿ ಇಲ್ಲಿ ಈ ಜೋಳದ ಏನು ಜೋಳ ಹಾಕಿದ್ದೀವಿ ನಾವು, ಈ ಜೋಳದ ಹತ್ರ ಹಂದಿ ಬಂದಿತ್ತು ನೋಡಿ. ಅದು ಹಂದಿ ಬಂದು ಎಲ್ಲ ಊಟ್ಬಿಟ್ಟೈತೆ. ತೋರಿಸ್ತೀನಿ ರೀ ಅದು. ಸೊ ಇಲ್ಲೇ ನೋಡಿ ಇದೆಲ್ಲ ಊಟ್ಬಿಟ್ಟಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ನಾವು ರೈತರಿಗೆ ಈ ಥರ ನೋಡಿ ಅದು CC ಕ್ಯಾಮ್ರಾ ಯಾವ ಥರ ಹೊಡ್ಕೊತೈತೆ ಅಂತ. ಸೌಂಡ್ ಹಂಗೆ ಕೇಳಿಸ್ಕೊಳ್ಳಿ. ಇಷ್ಟೊತ್ತು ಸೌಂಡ್ ಏನು ಬಂತು ಅದು CC ಕ್ಯಾಮ್ರಾ ಹೊಡ್ಕೊಂಡಿದ್ದು. ಇಲ್ಲಿಗೆ ಬನ್ನಿ ಫಸ್ಟ್. ಇಲ್ಲೇನಿದೆ ಇದು, ಇಲ್ಲಿ ತುಂಬ ಬೇಜಾರಾಗುತ್ತೆ ಗೈಸ್. ಅವಾಗ ಹಂದಿಗಳೆಲ್ಲ ಬರ್ತವೆ. ಈ ಹಂದಿಗಳು ಬಂದು ಇದನ್ನೆಲ್ಲ ನಾಶ ಮಾಡಿದ್ರೆ ನಾವು ಎಲ್ಲಿಗೆ ಹೋಗೋದು, ಯಾರನ್ನ ಕೇಳೋದು, ಮತ್ತು ತಿರ್ಗಾ ಆಗಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅದ್ರ ಪರವಾಗಿಲ್ಲ, ಅವು ಏನೇ ಮಾಡಿದ್ರು ನಾವು ಬೆಳೆಗಳನ್ನ ಹಾಕಬೇಕು, ಹಸುಗಳಿಗೆ ಅಂತ ಇರಬೇಕು ಅಲ್ವ. ಅದಕ್ಕೆ ಇದು ಹಾಕಿರೋದು. ಸೊ ನೋಡಿ, ಇದೇ ನಮ್ಮ ಹಳ್ಳಿ ಜೀವನ. ಇದೇ ಹಳ್ಳಿ ಜೀವನ ಅಂತಂದರೆ ಇದೆ ಅಂತ ಅಂದ್ಕೊಳ್ಳಿ. ಸೊ ಒಂದೇ ವಿಡಿಯೋದಲ್ಲಿ ಹಳ್ಳಿ ಜೀವನ ಏನು ಅಂತ ಇದರಲ್ಲೇ ತೋರಿಸ್ಬಿಡ್ತೀನಿ. ಹಸುಗಳು ನಮ್ಮ ಅಣ್ಣ ಹಸುಗೆ ಹುಲ್ಲು ಕಿತ್ತಾಕ್ತವನೆ. ಇಲ್ಲಿ ಹಸುಗಳು ನೋಡಿ, ಇಷ್ಟು ಸಣ್ಣದಾಗಿರೋವಂಥದ್ದು. ಇದೇ ನೆಮ್ಮದಿ ಅಂತ ಹೇಳ್ಬೋದು, ನೆಮ್ಮದಿಯಾಗಿರೋವಂಥ ಜೀವನ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಕಮೆಂಟ್ ಮಾಡಿ ಹಳ್ಳಿ ಜೀವನ ಇಷ್ಟ ಆದರೆ ನಿಮಗೆ. ಸೊ ಗೈಸ್, ನನ್ನಿಂದ ಏನು ಕಾಣ್ತಾ ಇದೆ ಇದು, ಈ ಶೆಡ್ಡಲ್ಲಿ ಏನೇನು ಕಟ್ಟಾಕ್ತಾರೆ, ಏನೇನು ಇರುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ನೋಡಿ. ಹಂಗೆ ಒಳಕೋಗೋಣ ಬನ್ನಿ. ಸೊ ಇನ್ನೂ ಇದನ್ನು ಕ್ಲೀನ್ ಮಾಡಿಲ್ಲ ಗೈಸ್. ಎಷ್ಟು ಸ್ಪೇಸ್ ಐತೆ ಅಂತ, ಸ್ಪೇಸ್ ನೋಡಿ. ಹಂಗೆ ಇಷ್ಟರಲ್ಲಿ ಏನೇನು ಕಟ್ಟಾಕ್ತೀವಿ, ಏನೇನು ಇರುತ್ತೆ ಅಂತ ಹೇಳ್ತೀನಿ ನೋಡಿ. ಹಂಗೆ ಸೊ ಆಚೆಗೆ ಹೋಗೋಣ ಬನ್ನಿ. ಇಲ್ಲಿ ಸ್ವಲ್ಪ ಗಲೀಜೈತೆ, ಆಚೆಗೆ ಹೋಗೋಣ. ಸೊ ಇದರೊಳಗೆ ಏನೇನು ಇರುತ್ತೆ ಅಂತಂದರೆ ಕೋಳಿಗಳನ್ನ ಕೋಳಿಗಳಿರ್ತವೆ, ಮೊಲಗಳಿರ್ತವೆ, ಮತ್ತು ಹಸುಗಳು ಒಂದು 3 ಹಸುಗಳು ಒಂದು 2-3 ಇರ್ತವೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಮನೆ ಹತ್ರ ಕರ್ಕೊಂಡು ಹೋಗ್ತೀವಿ. ಸೊ ನೋಡಿ, ಕೋಳಿಗಳೆಲ್ಲ ಇಲ್ಲೇ ಇದ್ದಾವೆ. ಮತ್ತು ಹಿಂಗೆ ತೋರಿಸ್ತೀನಿ ನೋಡಿ ಗೈಸ್, ಇವೆ ಕೋಳಿಗಳು. ಸೊ ಮೊಲನೂ ಇಲ್ಲೇ ಐತೆ ನೋಡಿ. ಮೊಲ ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್. ಇದು ತಿಂತೈತೆ ಅದು. ಇಲ್ಲಿ ಕೋಳಿಗಳು, ಕೋಳಿ ಕುಕ್ಕು ಅನ್ನೋ
ಏನೋ ನೋಡ್ತಾ ಇದ್ದಾವೆ ಗೈಸ್. ಇವನೇನೋ ಮಾಡ್ತಾವನೆ ಕಳ್ಳನ ಮಗ ಅಂತ ಏನೋ ನೋಡ್ತಾ ಇದ್ದಾವೆ. ಅದು ಅಬ್ಸರ್ವ್ ಮಾಡ್ತಾ ಇದ್ದಾವೆ ಇವು. ಇಲ್ಲೂ ಮೊಲ ನೋಡಿ ಗೈಸ್, ಅದು ನನ್ನ ಪಾಡು ನಂದು ಅಂತ ತಿಂತೈತೆ. ಹಂಗೆ ಇಲ್ಲಿ ಹಸುಗಳಿದ್ದಾವೆ ನೋಡಿ. ಹಸುಗಳನ್ನು ಸಹ ಇಲ್ಲೇ ಕಟ್ಟಾಕಿರ್ತೀವಿ. ಸಾಯಂಕಾಲ ಮನೆ ಹತ್ರ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಸ್ವಲ್ಪ ಝೂಮ್ ಆಗ್ತೀನಿ ನೋಡಿ, ಅಲ್ಲಿ ಕುರಿಗಳಿದ್ದಾವೆ ನೋಡಿ ಗೈಸ್. ಅವ್ರು ಯಾರೋ ನಮ್ಮದಲ್ಲ, ಅದು ಬೇರೆಯವ್ರದ್ದು. ನೋಡಿ ಅಲ್ಲಿ ಕುರಿಗಳು ಜಾಸ್ತಿ ಇದ್ದಾವೆ. ಆ ಕುರಿಗಳು ನಮ್ಮದಲ್ಲ, ಅವ್ರು ಯಾರೋ ಮೇಯಿಸ್ತವ್ರೆ ನೋಡಿ. ಸೊ ಇಲ್ಲಿ ಹಣ್ಣು ಹುಂಜ ಏನೋ ಅಬ್ಸರ್ವ್ ಮಾಡ್ತಾಯಿತ್ತು, ಏನೋ ಮಾಡ್ತಾನೆ ನನ್ನ ಮಗ ಅಂತ. ಸೊ ಅದಕ್ಕೇನು ಗೊತ್ತಾಗಲ್ಲ. ಹತ್ತು ಕಡೆ ಅಲ್ಲೈತೆ ನೋಡಿ ಗೈಸ್, ಅಲ್ಲೊಂದು ಎರಡವೆ, ಇಲ್ಲೊಂದು, ಇಲ್ಲಿದು ಮೊಲ. ಗೈಸ್ ಇವಾಗ ತೋರಿಸೋ ಅಂಥದ್ದಂತೂ ಕಳೆದೋಗ್ತೀರಾ. ಬಾತುಕೋಳಿಗಳನ್ನ ತೋರಿಸ್ತೀನಿ ನೋಡಿ. ಹಂಗೆ ಎದ್ದೋಡ್ತಾ ಇದ್ದಾವೆ ಇಲ್ಲಿ. ಕುತ್ಕೊಳ್ರಮ್ಮ, ನಿಮಗೋಸ್ಕರನೇ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಬಾತುಕೋಳಿ, ಅಲ್ಲಿ ಕೋಳಿ, ಬಾತುಕೋಳಿಗಳು ಹೋಗ್ತಾ ಇದ್ದಾವೆ. ಅದೇ ಗೈಸ್ ನಮ್ಮ ಹಳ್ಳಿ ಜೀವನ ಅಂತಂದರೆ ಒಂದೇ ಒಂದು ಕಡೆ. ಈ ಹಳ್ಳಿ ಜೀವನ ಅನ್ನೋಂಥದ್ದು ಏನು ಅಂತ ಈ ವಿಡಿಯೋದಲ್ಲೇ ಅರ್ಥ ಆಗೋಗುತ್ತೆ ನಿಮಗೆ ನೋಡಿ. ಹಂಗೆ ಇಲ್ಲಿ ಹುಲ್ಲೈತೆ. ಹುಲ್ಲು ಇದೇನಕ್ಕೆ ಅಂತಂದರೆ ಹಸುಗಳು ಕಾಗಕ್ಕೆ. ಹಸುಗಳು ಇದುವಾಗ ಮೇವು ಇಲ್ಲದೇ ಇರೋ ಟೈಮಲ್ಲಿ ಈ ಒಣ ಹುಲ್ಲನ್ನ ಹಾಕ್ತೀವಿ. ಮಿಕ್ಕಿದ ಟೈಮಲ್ಲೆಲ್ಲ ಅಲ್ಲಿ ಯಾವಾಗ ನಾನು ತರೋದ್ನಲ್ಲ ಹಸಿ ಮೇವು ಹುಲ್ಲು, ಅದನ್ನೇ ಹಾಕ್ತಾಯಿರ್ತೀವಿ. ಸೊ ಇಲ್ಲಿ ಕೋಳಿಗಳು ನೋಡಿ, ಬಾತುಕೋಳಿ ಸ್ಪೆಷಲ್. ನಾವೇ ಇವು ಗೈಸ್ ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್. ಇದೇ ಮೊಲ ನಮ್ಮದೇ ಉಂಟು ನೋಡಿ. ಹಂಗೆ ವೈಟ್ ಮೊಲ ಇದು ಓಡೋತೈತೆ ಎತ್ತೋ. ಇಲ್ಲಿ ಬಾತುಕೋಳಿಗಳು ನೀರಿಕ್ಕವ್ರೆ. ಇಲ್ಲಿ ನೀರೈತೆ, ಇಲ್ಲೂ ನೀರೈತೆ. ಅಲ್ಲಿ ಮೊಲ ನೋಡಿ ಗೈಸ್ ಓಡ್ತಾಯಿದೆ ಎತ್ತೋ ನೋಡಿ ಗೈಸ್. ಸೊ ಇಲ್ಲಿ ನೋಡಿ ಹಸುಗಳೆಲ್ಲ ಚೆಂದಾಗವೆ, ಚೆನ್ನಾಗವೆ. ಹಾಗೆ ಇವ್ರು ಏನು ಬೆಳೆ ಹಾಕಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಏನು ಬೆಳೆ ಹಾಕಿದ್ದಾರೆ ಅಂತಂದರೆ ತೋರಿಸ್ತೀನಿ ನೋಡಿ. ಹೀಗೆ ನೋಡಿ ಇದು ಏನು ಬೆಳೆ ಅಂತಂದರೆ ಹಾಗಲಕಾಯಿ ಹಾಕಿದ್ದಾರೆ. ನಮ್ಮವರು ಹಾಗಲಕಾಯಿ ಹಾಕಿದ್ದಾರೆ. ಸೊ ನೋಡಿ ಯಾವ ಥರ ಬಂದೈತೆ ಅಂತ ಫಸಲು ನೋಡಿ ಗೈಸ್. ಫಸಲು ಚೆನ್ನಾಗಿ ಬಂದೈತೆ. ಫಸಲು ಅಂದರೆ ಇನ್ನೂ ಕಾಯಿ ಬಿಟ್ಟಿಲ್ಲ, ಗಿಡ ಚೆನ್ನಾಗಿ ಎದ್ದೈತೆ ಮೇಲಕ್ಕೆ ನೋಡಿ. ಚೆನ್ನಾಗೈತೆ ಇದು. ಈ ಚಪ್ರದ ಮೇಲೆಲ್ಲ ಹಾಕೈತೆ ನೋಡಿ ಹಂಗೆ. ಸೊ ಇದು ಕಡೆ ಏನು ಅಂತಂದರೆ, ಇದು ಕಡೆ ಏನು ಪ್ರಾಬ್ಲಮ್ಮು ಅಂತಂದರೆ ಈ ಹಂದಿಗಳ ಕಾಟ ಮತ್ತು ನವಿಲುಗಳ ಕಾಟ ಜಾಸ್ತಿ ಇರುತ್ತೆ. ಯಾಕಂತಂದರೆ ಇದು ಬೆಟ್ಟದ ಸೈಡಲ್ಲಿರೋದಕ್ಕೆ ಈ ಹಂದಿಗಳ ಕಾಟ, ನವಿಲುಗಳ ಕಾಟ ಜಾಸ್ತಿ ಇರುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ಈ ಬೆಳೆಗಳನ್ನೆಲ್ಲ ನಾಶ ಮಾಡ್ತಾಯಿರ್ತವೆ ಅವು ಬಂದು. ಏನು ಮಾಡೋಕ್ಕಾಗಲ್ಲ, ಇವರು ಬೆಳೆ ಹಾಕಿರೋಂಥವ್ರು ನಷ್ಟ ಹೋಗ್ತಾರೆ. ಸೊ ಅದಕ್ಕಾಗಿ ಏನು ಮಾಡೋಕ್ಕಾಗಲ್ಲ. ಈ ಸರ್ಕಾರದವ್ರಿಗೆ ಹೇಳಿದ್ರೆ ಅವರು ಅದು ಇದು ಏನೇನೋ ಹೇಳ್ತಾರೆ. ಬೆಳೆ ನಷ್ಟ ಪರಿಹಾರ ಕೊಡ್ರೆ ಅಂದರೆ ಅವ್ರು ಕೊಡೋಕ್ಕಾಗಲ್ಲ, ಯಾವ್ಯಾವುದೋ ಕಥೆಗಳು ಹೇಳ್ತಾರೆ. ಆದರೂ ಪರವಾಗಿಲ್ಲ, ನಾವು ರೈತರಾಗೇ ಇರ್ತೀವಿ. ರೈತರು ಇಲ್ಲ ಅಂತಂದರೆ ಜನಗಳು ಬದುಕೋಕ್ಕಾಗಲ್ಲ. ಸೊ ಇದನ್ನ ಸರ್ಕಾರ ಮಂದಟ್ಟು ಮಾಡ್ಕೋಬೇಕು. ಸುಮ್ಮನೆ ಹೆಸರಿಗೆ ರೈತ ಅಂತಾರೆ, ಆದರೆ ರೈತರಿಗೆಲ್ಲ ಮಾಡೋವಂಥದ್ದೆಲ್ಲ ಮೋಸನೇ. ದಯವಿಟ್ಟು ಸರ್ಕಾರ ಈ ಬೆಳೆಗಳಿಗಾಗುವಂಥ ನಷ್ಟನ, ಬೆಳೆ ನಷ್ಟ ಪರಿಹಾರ ಅಂತ ಏನಾದರೂ ಕೊಡಬೇಕು. ಅವ್ರ ಲೂಟಿ ಹೊಡೆಯೋದಕ್ಕೆ ಇರಲ್ಲ ದುಡ್ಡು, ನಮಗೆಲ್ಲಿ ಕೊಡ್ತಾರೆ ಇನ್ನು ಅಲ್ವಾ. ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಬಿಟ್ಟು ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂಟ್ರೆಸ್ಟ್ ಆಗಿರೋವಂಥ ಹಳ್ಳಿ ಸೈಡಲ್ಲಿ ಏನೇನು ವಿಚಾರಗಳಿರ್ತವೆ ಎಲ್ಲ ತಿಳಿಸ್ತೀನಿ. ಹಳ್ಳಿ ಸೈಡ್ ಅಂದರೆ ನನ್ನ ಚಾನಲ್ ನೇಮೇ ಹಳ್ಳಿ ಲಾಗ್ಸ್ ಅಂತ. ಹಳ್ಳಿ ಸೈಡ್ ಯಾವ್ಯಾವ ಥರ ಇರುತ್ತೆ, ಏನೇನು ಚಟುವಟಿಕೆಗಳು ನಡೀತವೆ ಅವೆಲ್ಲ ತೋರಿಸ್ತೀನಿ ಮುಂದಿನ ವೀಡಿಯೋಸಲ್ಲಿ. ಸೊ ಅದಕ್ಕೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಹಳ್ಳಿ ಹುಡುಗನನ್ನು. ಥ್ಯಾಂಕ್ ಯು.